ಗಾಯಗೊಂಡಿರುವ ಸಿಂಹದ ಉಸಿರು ಗರ್ಜನೆಗಿಂತ ಭಯಂಕರವಾಗಿರುತ್ತೆ. ಇದು ಮಂಗಳೂರು ಮೀನು ತಿಂದು ಬೆಳೆದಂತಹ ದೇಹ. ರಕ್ಷಿತಾ ಆಟಕ್ಕೂ ಸೈ ಹಾಗೂ ಮಾತಿಗೂ ಸೈ ಎಂದು ತೋರಿಸಿಕೊಟ್ಟಿದ್ದಾರೆ. ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟ ಮೊದಲ ದಿನ ರಕ್ಷಿತಾಳನ್ನು ಕೇವಲ ಎಂದು ಪರಿಗಣಿಸಿದ ಸ್ಪರ್ಧಿಗಳು ಇಂದು ರಕ್ಷಿತಾಳ ತೀರ್ಮಾನಕ್ಕಾಗಿ ಕಾಯುತ್ತಿದ್ದಾರೆ. ಇತ್ತೀಚೆಗೆ ರಕ್ಷಿತಾ ಶೆಟ್ಟಿಗೆ ರಾಜ್ಯದ ಮೂಲೆ ಮೂಲೆಗಳಿಂದಲೂ ಅಭಿಮಾನಿಗಳು ಹೆಚ್ಚಾಗುತ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾ ತೆರೆದರೆ ಸಾಕು ರಕ್ಷಿತಾ ಹಾಗೂ ಗಿಲ್ಲಿಯದ್ದೇ ಹವಾ. ಅಷ್ಟೊಂದು ಫ್ಯಾನ್ಸ್ ಬೇಸ್ ಕ್ರಿಯೇಟ್ ಮಾಡಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಕೆಲವೊಬ್ಬರಿಗೆ ರಕ್ಷಿತಾಳನ್ನು ಕಂಡರೆ ಆಗುವುದಿಲ್ಲ. ಆದರೆ ರಕ್ಷಿತಾ ಎಲ್ಲರೊಡನೆ ಮೃದು ಸ್ವಭಾವದಿಂದ ಮಾತಾಡ್ತಾಳೆ. ಆದರೆ ಕೆಣಕೋಕ್ ಬಂದ್ರೆ ರಾಕ್ಷಸಿ ಅವತಾರವನ್ನು ಸೃಷ್ಟಿಸ್ತಾಳೆ. ಬಿಗ್ ಬಾಸ್ ಮನೆಯಲ್ಲಿ ಕೃಷ್ಣ ಸುಂದರಿ ಎಂದೇ ಹೆಸರಾದ ರಕ್ಷಿತಾ ಟಾಸ್ಕ್ ವಿಚಾರ ಬಂದ್ರೆ ಒಂದು ಕೈ ಮೇಲು. ಅಶ್ವಿನಿ ಗೌಡ ಅವರಿಗೆ ಮನೆಯ ಕೆಲ ಸ್ಪರ್ಧಿಗಳು ಹೆದರ್ತಾರೆ. ಆದರೆ ರಕ್ಷಿತಾ ಮಾತ್ರ ಅಶ್ವಿನಿ ಗೌಡ ಅವರನ್ನು ತನ್ನ ಮುಷ್ಟಿಯಲ್ಲಿ ಇಟ್ಟುಕೊಂಡಿದ್ದಾಳೆ. ರಕ್ಷಿತಾಳ ತಾಳಕ್ಕೆ ತಕ್ಕಂತೆ ಅಶ್ವಿನಿ ಗೌಡ ಕುಣಿತಿದ್ದಾರೆ. ಯಾರಿಗೂ ಕೇರೆ ಅನ್ನದ ರಕ್ಷಿತಾ ಗಿಲ್ಲಿ ಹತ್ರ ಮಾತ್ರ ಬಹಳ ಉತ್ತಮ ಬಾಂಧವ್ಯ ಇಟ್ಟುಕೊಂಡಿದ್ದಾಳೆ. ರಕ್ಷಿತಾ ಬಿಗ್ ಬಾಸ್ ಮನೆಯಲ್ಲಿ ಮೈಂಡ್ ಗೇಮ್ ಒಳ್ಳೆ ರೀತಿಯಲ್ಲಿ ಆಡ್ತಿದ್ದಾಳೆ. ಆಟ ಅಂತ ಬಂದ್ರೆ ಆ ಕ್ಷಣಕ್ಕೆ ಸ್ನೇಹಿತರನ್ನೇ ಬದ್ಧ ವೈರಿಗಳ ರೀತಿ ನೋಡ್ತಾಳೆ. ತದನಂತರ ಅವರೊಂದಿಗೆ ಬಹಳ ಲವಲವಿಕೆಯಿಂದ ಮಾತಾಡ್ತಾಳೆ. ರಕ್ಷಿತಾ ಹಾಗೂ ರಘು ಇವರಿಬ್ಬರು ಬಿಗ್ ಬಾಸ್ ಮನೆಯಲ್ಲಿ ಉತ್ತಮ ಸ್ನೇಹಿತರು. ಆದರೆ ಆಟ ಅಂತ ಬಂದೊಡನೆ ರಕ್ಷಿತಾ ರಘು ಅವರನ್ನೇ ನಾಮಿನೇಟ್ ಮಾಡಿದ್ದಾರೆ. ಇದು ಆಟದ ಶೈಲಿ. ರಕ್ಷಿತಾ ಏನೇ ಆದ್ರೂ ತನ್ನ ಸ್ವಂತ ನಿರ್ಧಾರವನ್ನು ಒಪ್ತಾಳೆ. ಆದರೆ ಕೆಲವರು ಅಶ್ವಿನಿ ಗೌಡ ಅವರು ಹೇಳಿದ ನಿರ್ಧಾರಕ್ಕೆ ಬದ್ಧರಾಗ್ತಾರೆ. ಸ್ನೇಹಿತರೆ, ನೀವು ಕೂಡ ರಕ್ಷಿತಾ ಶೆಟ್ಟಿಗೆ ಬೆಂಬಲಿಸುತ್ತಿದ್ದರೆ ತಪ್ಪದೇ ಕಮೆಂಟ್ ಮಾಡಿ.